ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಈ ವಿಡಿಯೋನ ನಮ್ಮ ಅಮ್ಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಏನಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅಂತಂದರೆ, ನಮ್ಮ ಅಮ್ಮಗೆ ತುಂಬ ದಿನದಿಂದ ಒಂದು ಕನಸು ಆಸೆ ಇತ್ತು. ಓಕೆ, ನಮ್ಮ ಮನೆಯಲ್ಲಿ ಚೆನ್ನಾಗಿ ಲಕ್ಷ್ಮೀನ ಕೂರಿಸ್ಬೇಕು ಅಂತ ಹೇಳಿ ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋವಂಥ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಆದರೆ ಅವರು ಡಿಫ್ರೆಂಟಾಗಿ ಮಾಡ್ತಾಯಿದ್ರು. ಸೊ ಅವರ ಆಸೆ ಅಂತೆ ಸರಿ ನಾನು ನಿಂತ್ಕೊಂಡು ಲಕ್ಷ್ಮೀನ ಮಾಡಿಸಿ ಲಕ್ಷ್ಮೀನ ಕೂರಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನಿಜವಾಗ್ಲೂ 1% ಐಡಿಯಾ ನಾಲೆಡ್ಜ್ ಏನೂ ಇಲ್ಲ, ಬಟ್ ಇದನ್ನೆಲ್ಲದಕ್ಕೂ ಹೆಲ್ಪ್ ಮಾಡೋದಕ್ಕೆ ನನ್ನ ಫ್ರೆಂಡ್ ವಿಕಾಸ್ ಇದ್ದಾರೆ. ಸೊ ಅವ್ರ ಜೊತೆ ಸೇರಿಕೊಂಡು ಈ ಸರಿ ನಾನೇ ಲಕ್ಷ್ಮೀನ ಡಿಸೈನ್ ಮಾಡಿ ಮನೇಲಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆ ಕಂಪ್ಲೀಟ್ ಪ್ರೋಸೆಸ್ ಹೆಂಗಿರುತ್ತೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಇದು ಒಂದು ದಿನದಲ್ಲಿ ಶೂಟ್ ಆಗಿರೋವಂಥ ವಿಡಿಯೋ ಅಲ್ಲ, ಆಲ್ಮೋಸ್ಟ್ ಒಂದು 8 to 10 days ತಗೊಂಡು ಮಾಡೋವಂಥ ವಿಡಿಯೋ. ಸೊ ಪ್ರತಿ ದಿನದ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ ಹೇಗಿತ್ತು ಅನ್ನೋದನ್ನ ಲಾಸ್ಟಲ್ಲಿ ಕಮೆಂಟ್ ಮಾಡಿ. ಸೊ ಇವಾಗ ವಿಡಿಯೋ ಶುರು ಮಾಡೋಣ. ಸೊ ಅದಕ್ಕೂ ಮುಂಚೆ ವಿಕಾಸ್ ಅವ್ರ ಮನೆಗೆ ಹೋಗಬೇಕು. ಕಮ್ ಲೆಟ್ಸ್ ಗೋ. ಇವಾಗ ವಿಕಾಸ್ ಮನೆಗೆ ಬಂದಿದ್ದೀನಿ. ಸೊ ಕಂಪ್ಲೀಟ್ ಆಗಿ ನಮ್ಮ ಮನೆಗೆ ವರಮಹಾಲಕ್ಷ್ಮಿನ ಮಾಡಿಕೊಡುವಂಥ ಜವಾಬ್ದಾರಿ ವಿಕಾಸ್ ತಗೊಂಡಿರೋದು. ಫ್ರಮ್ ದ ಸ್ಕ್ರಾಚ್ ಮೊಕ್ವಾಡ ಇದೇ ರೀತಿ ಬರಬೇಕು, ಅದಕ್ಕೆ ಬೇಕಾಗಿರುವಂಥ ಒಡವೆ, ಸ್ಯಾರಿ ಎಲ್ಲದನ್ನು ಕಂಪ್ಲೀಟಾಗಿ ಡಿಸೈನ್ ಮಾಡಿ ಕೊಡ್ತಾ ಇರೋದು ವಿಕಾಸು. ಸೊ ಈ ವಿಗ್ರಹಗಳನ್ನ ತಮಿಳ್ನಾಡುವಿಂದ ಮಾಡಿಸ್ಕೊಂಡು ತಂದಿರೋದು. ಕರೆಕ್ಟಾ? ಕುಂಭಕೋಣಂ. ಸೊ ಏನ್ ಸ್ಪೆಷಾಲಿಟಿ ಇದರಲ್ಲಿ? ಫೀಚರ್ಸ್ ಚೆನ್ನಾಗಿರುತ್ತೆ ಇದು. ಸೊ ನಾವು ಯೂಶಲಿ ಬೆಳ್ಳಿ ಮುಖ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ನಿಮ್ಗೆ ನೋಸು ಇದೆಲ್ಲ ಫೀಚರ್ಸ್ ಅಷ್ಟೊಂದು ಚೆನ್ನಾಗಿರಲ್ಲ. ಇದ್ರಲ್ಲಿ ಫೀಚರ್ಸ್ ಎಲ್ಲ ತುಂಬಾ ನೀಟಾಗಿ ಶಾರ್ಪ್ ನೋಸ್, ಟಿಪ್ಸ್ ಇದೆಲ್ಲ ತುಂಬಾ ನೀಟಾಗಿ ಮಾಡಿರ್ತಾರೆ. ಒಂಥರ ಪ್ಲೆಸೆಂಟ್ ಆಗಿರುತ್ತೆ ನೋಡಕ್ಕೆ. ಸೊ ನಾವ್ ಇದನ್ನೆಲ್ಲ ಶಾಪ್ ಮಾಡಕ್ ಹೋಗ್ತೀವಿ. ಈಗ ನಮ್ಮ ಲಕ್ಷ್ಮಿಗೆ ಏನ್ ಬೇಕು ಅದನ್ನೆಲ್ಲ ನಾವು ಮತ್ತೆ ಹೋಗಿ ಶಾಪ್ ಮಾಡ್ತೀವಿ. ಓಕೆ ಗೈಸ್, ನಾನು ಇನ್ನೊಂದು ತೋರಿಸ್ಬೇಕು. ನನ್ಗೆ ಸಖತ್ ಇಷ್ಟ ಆಗಿದೆ ಏನು ಅಂತಂದ್ರೆ ಈ ಮುಖವಾಡ. ಸೊ ದಿಸ್ ಇಸ್ ವೆರಿ ಎಕ್ಸ್ಪೆನ್ಸಿವ್, ಪ್ರೈಸ್ ಏನು ಹೇಳಲ್ಲ ನಾನು. ಇದನ್ನ ಕೂಡ ಆರ್ಡರ್ ಕೊಟ್ಟು ವಿಕಾಸ್ ಹತ್ರ ಮಾಡಿಸ್ಕೊಂಡ್ರು. ಬಟ್ ನಂಗೆ ಈ ಲಕ್ಷ್ಮಿ ಮುಖವಾಡ ನೋಡಿದಾಗ ಸಿಕ್ಕಾಪಟ್ಟೆ ಕ್ಯೂಟ್ ಅನಿಸ್ತು. ಸಾಕಾಗಿದೆ. ಸೇಲ್ಗೆ ಅಂತ ಅದ್ ಮಾಡಿರೋದಲ್ಲ, ಇನ್ ಕೇಸ್ ಯಾವ್ದಾದ್ರು ಕ್ಲೈಂಟ್ಸ್ ಇಷ್ಟ ಆಗಿ ತೀರಾ ನಾವು ಬೇಕೇ ಬೇಕು ಅಂತ ಕೇಳಿದ್ರೆ ಮಾತ್ರ ಮಾಡಿಸ್ಕೊಡ್ತೀವಿ. ನೋಡೋಣ, ಲಕ್ಷ್ಮಿ ಎಲ್ಲ ಒಳ್ಳೇದು ನೋಡಿದ್ರೆ ನೆಕ್ಸ್ಟ್ ವರ್ಷ ಈ ಥರದೊಂದು ಮಾಡಿಸ್ತೀನಿ. ಇವಾಗ ಈ ಲಕ್ಷ್ಮಿಗೆ ಕೈ ಕಾಲುಗಳನ್ನೆಲ್ಲ ಒಂದಿಷ್ಟು ಜನ ಆಂಟಿದೇರ್ ಮಾಡ್ತಾ ಇದಾರೆ, ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡಬೇಕು. ನಂಗೊಂದು ಡೌಟ್ ವಿಕಾಸ್, ಸೊ ನೀನಾದ್ರೆ ಒಂದು ಕಂಪ್ಲೀಟ್ ಆಗಿ ಲಕ್ಷ್ಮಿನ ಇವಾಗ ಯಾರೋ ಒಬ್ರು ನೋಡ್ಬಿಟ್ಟು ಮಾಡಿಸ್ಕೋಬೇಕು ಅಂತಂದ್ರೆ ಒಂದು ಅಂದಾಜು ಎಷ್ಟು ಬರ್ಬೋದು? ಇಟ್ ಡಿಪೆಂಡ್ಸ್ ಆಯ್ತಾ. ಅಂದ್ರೆ 3,000 ರೂಪಾಯಿಂದಾನು ಕೈಗಳು ಸಿಗುತ್ತೆ, 20,000 ರೂಪಾಯಿದು ಸಿಗುತ್ತೆ. ನೀವು ರೆಂಟು ಸಹ ನನ್ನ ಹತ್ರ ಮಾಡ್ಬೋದು. ಓಕೆ, ಇಲ್ಲ ನಾವು ತಗೊಳ್ಳಲ್ಲ, ಪ್ರತಿ ವರ್ಷ ರೆಂಟ್ ಮಾಡ್ತೀವಿ ಅಂದ್ರೆ ಅದನ್ನು ಮಾಡ್ಬೋದು. ಇಲ್ಲ 1 ಲಕ್ಷದ ಒಳಗಡೆ ಮುಗಿಸ್ಬೋದು, 50,000 ಒಳಗಡೆ ಮುಗಿಸ್ಬೋದು, 20,000 ಒಳಗಡೆ ಮುಗಿಸ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಇಂಟ್ರೆಸ್ಟ್. ಸೊ ಈಗ ಇದಕ್ಕೆ ಏನು ಕೇಳಿದೆ ಅಂದ್ರೆ, ಈಗ ನಮ್ಮ ಲಕ್ಷ್ಮಿಗೆ ಒಂದು ಬಜೆಟ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೀನಿ. ಸೊ ಅದು ಕಂಪ್ಲೀಟ್ ಆಗಿದ್ಮೇಲೆ ಎಷ್ಟು ಸ್ಪೆಂಡ್ ಮಾಡಿದೆ ನಾನು ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇವಾಗ ಕೈ ಮಾಡಕ್ ಹೋಗೋಣ ಬನ್ನಿ. ಇವರೆಲ್ಲ ವಿಕಾಸ್ ಅವರ ರಿಲೇಷನ್. ಕರೆಕ್ಟಾ ಆಂಟಿ? ಆಂಟಿ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಾ? 3 days ಇಂದ. ಸೊ ಕಂಪ್ಲೀಟ್ ಆಗಿ ನೀವೇ ಇದೇ ತರ ಸೆಟಪ್ ಮಾಡೋದು? ಈ ತರ ಇರುತ್ತೆ. ಇದಕ್ಕೆ ರೆಡಿ ಈ ತರ ಎಲ್ಲ ರೆಡಿ ಮಾಡಿ ಈ ತರ ನೆಕ್ಸ್ಟ್ ಈ ತರ ಮಾಡಿ ಈ ತರ ರೆಡಿ ಸೆಟ್ ಮಾಡ್ತೀವಿ. ಸೂಪರ್. ಒಂದು ಲಕ್ಷ್ಮಿ ಈ ತರ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಆಂಟಿ? ಇದನ್ನೆಲ್ಲ ಸೆಟ್ ಮಾಡೋದಕ್ಕೆ 3 hours ಬೇಕು, ಸಾರಿ ಡ್ರೇಪಿಂಗ್ ಎಲ್ಲ ಆಗಿ. ಬಟ್ ಈ ತರ ಸುತ್ತೋದೇ ಇದೆಯಲ್ಲ, ಡಿಪೆಂಡ್ಸ್, ಬಿಕಾಸ್ ಫುಲ್ ಟೈಟ್ ಬರ್ಬೇಕಿದು. ಆಯ್ತಾ? ಸೊ ಹಾಗಾಗಿ ಒಂದ್ ಇದ್ ಮಾಡಕ್ ಎಷ್ಟು 1.5 or 2 hours. ಸೊ ಇದು ತಾಮ್ರದ್ದು? ತಾಮ್ರದ್ದು. ಆಮೇಲೆ ಸೀರೆ ಬಂದು ಕಟ್ ಮಾಡ್ಕೋಬೇಕು. ಓಕೆ ಓಕೆ. ಕಟ್ ಮಾಡ್ಕೊಂಡು ಆಮೇಲೆ ಈ ತರ ಇರುತ್ತಲ್ಲ ಸೀರೆಗಳು ಕಟ್ ಮಾಡ್ತಾರೆ. ಒಂದೊಂದ್ ಸೀರೆ ಹಿಂಗ್ ಕಟ್ ಮಾಡಿ ಅದನ್ನ ಈ ತರ ಸುತ್ಕೊಂಡು ಹೋಗ್ಬೇಕು. ನಾವೆಲ್ಲ ಮಾಡ್ತಿರೋದು ಒಂದೇ. ಏನಕ್ಕಂತಂದ್ರೆ ನನ್ ತಮ್ಮ ಏನೋ ಮಾಡಕ್ ಕೊಟ್ಟಿದ್ದಾನೆ, ಎಸ್ಪೆಷಲಿ ದೇವಿಗೆ ಸಂಬಂಧಪಟ್ಟಿದಂಗೆ ಎಲ್ಲಾರ ಮನೇಲಿ ಕೂರ್ಸೋದು ಅಂತಂದ್ರೆ ಅದು ಒಂಥರ ಬ್ಲೆಸ್ಸಿಂಗ್. ಅದಕ್ಕೆ ನಾವೆಲ್ಲ ಸೇವಾ ಮನೋಭಾವನೆಯಿಂದ ಮಾಡ್ತಿದ್ದೀವಿ ಹೊರತು ಬೇರೆ ಇನ್ಯಾವ ವಿಚಾರಕ್ಕೂ ಅಲ್ಲ. ನಮ್ಮನೆ ಹುಡುಗರಿಗೆ ನಾವು ಸಪೋರ್ಟ್ ಮಾಡಕ್ಕೋಸ್ಕರ ವಿ ಆರ್ ಡೂಯಿಂಗ್ ಇಟ್. ನಿನ್ನೆ ನೈಟ್ 3 o'clock ವರೆಗೂ ನಾವು ಸುತ್ತಿದ್ದೀರಾ? ಅಡಿ ಈಗ ನಾನ್ ಸುತ್ತಿದ್ರೆ ಎಷ್ಟೋ ತಗೋಬೋದಿದ್ದೀನಿ ಸುತ್ತಕ್ಕೆ? ನೀವು ಕುತ್ಕೊಳ್ಳಿ, ನಾ ಟೈಮ್ ಬೇಡ ಬಿಡಿ ಆಂಟಿ ಗೊತ್ತು. 1 hour 4 hours. ಲಕ್ಷ್ಮಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದ್ರ ಹಿಂದೆ ಅಷ್ಟೇ ಶ್ರಮ ಇರುತ್ತೆ, ಕಷ್ಟ ಇರುತ್ತೆ. ಬಟ್ ಹ್ಯಾಟ್ಸ್ ಆಫ್ ಆಂಟಿ. ದುಡ್ಡಲ್ಲಾಗ್ಲಿ ಇನ್ನೊಂದಾಗ್ಲಿ ಅಳಿಯಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಬಟ್ ನನಗೂ ಇದು ಈ ಸರಿ ಕೂರಿಸ್ಬೇಕು ಅನ್ನೋ ಹುಚ್ಚು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ನಮ್ಮ ಮನೆಗೆ ಕಂಪ್ಲೀಟ್ ಆಗಿ ಕರ್ಕೊಂಡು ಹೋಗ್ಬೇಕು, ಇನ್ನೂ ನೀಟಾಗಿ ಮಾಡ್ಕೊಡ್ತೀವಿ. ಹಾ ಸರಿ ಆಂಟಿ. ಪುರಂದರ ವಿಠಲ ರಾಣಿ ಲಕ್ಷ್ಮಿ ವಾರಮ್ಮ ಖಂಡಿತ ಬರ್ತಾಳೆ. ಹೌದಾ? ಖಂಡಿತ ನೋಡಿ, ಇಲ್ಲಿರೋದಕ್ಕಿಂತ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಥ್ಯಾಂಕ್ಸ್ ಆಂಟಿ. ಇಷ್ಟು ಹೇಳಿದ್ರಲ್ಲ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ಗೆ ಹೆಲ್ಪ್ ಮಾಡಬೇಕು ಅಂದ್ರೆ ಹೇಳ್ಕೊಡಿ, ನಾನು ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ಇಲ್ಲಿ ಕಾಲ್ಗಳು ಕೈಗಳನ್ನ ರೆಡಿ ಮಾಡಿದ್ದಾರೆ. ಸೊ ಇದೇ ಕಾಪರ್ ವೈರು. ಸೊ ಈ ಕಾಪರ್ ವೈರ್ನ ತಗೊಂಡು ಅಳತೆ ಕರೆಕ್ಟಾಗಿ ಕಟ್ ಮಾಡಿ ಆಮೇಲೆ
ಅದಕ್ಕೆ ಕಾಲು ಕೈಗಳನ್ನೆಲ್ಲ ರೆಡಿ ಮಾಡಿದ್ದಾರೆ. ಸೊ ಇದಿಷ್ಟು ಮಾಡಿರೋದು ಇವ್ರುಗಳ. ಆಂಟಿ ನೀವು ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ಆಂಟಿ? ನಮ್ಮ ಅಡಿಗೆ ಮಾಡ್ತಾ ಮಾಡ್ತಾ ನೋಡ್ಕೊಂಡು ಕಲ್ತಿರೋದು. ಹೌದಾ? ಎಲ್ಲ ವಿಕಾಸೆ. ಫೈನಲಿ ಆಂಟಿ ನಾನು ಕೇಳಿ ಕೊಟ್ಟವ್ರು ಇವಾಗ ಇದನ್ನ ಸುತ್ತು ಅಂತೇಳಿ ಟ್ರೈ ಮಾಡೋಣ ಇವಾಗ ಸುತ್ತೋದಕ್ಕೆ. ದೇವರನ್ನ ಹೇಳ್ತೀನಿ, ಕೆಲಸ ಮಾತ್ರ ಈಸಿ ಇಲ್ಲ. ಇವರೆಲ್ಲ 3 ದಿವಸ 4 ದಿವಸದಿಂದ ಮಾಡ್ತಾನೆ ಇದಾರಂತೆ. ಹ್ಯಾಟ್ಸ್ ಆಫ್. ಈ ಕೈ ಮಾಡೋಷ್ಟೊತ್ತಿಗೆ ಅಪ್ಪ ದೇವ್ರು ಕಾಣಿಸ್ತಾರೆ. ಲಕ್ಷ್ಮಿ ಕೈಗಳು ಆಗಿದೆ ಈಗ. A few moments later. ಇವಾಗ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಕಣ್ಣು ಕುಗ್ತಾ ಇದೆ, ಸ್ಯಾರಿಗಿಂದ ಅಲ್ಲ, ಲೈಟಿಂದ ಫುಲ್ ಬ್ರೈಟಾಗಿ ಇಟ್ಟವ್ರೆ, ನೀಟಾಗಿ ಸ್ಯಾರಿ ಕಾಣಿಸ್ಲಿ ಅಂತ ಹೇಳಿ. ಇವಾಗ ಇದರಲ್ಲಿ ಹೆಂಗೆ ಆರಿಸೋದು ಗೊತ್ತಿಲ್ಲ, ನೀನೇ ಸೆಲೆಕ್ಟ್ ಮಾಡ್ಬೇಕು. ಈಗ ಪ್ರಾಬ್ಲಮ್ ಏನು ಅಂದರೆ ನನಗೆ ಇಷ್ಟ ಆಗೋದಲ್ಲ, ನಮ್ಮ ಅಮ್ಮಂಗೆ ಇಷ್ಟ ಆಗ್ಬೇಕು ಸ್ಯಾರಿ, ಅದು ಪ್ರಾಬ್ಲಮ್. ನನಗೆ ಇಷ್ಟ ಆಗೋದು ನಮ್ಮ ಅಮ್ಮಂಗೆ ಇಷ್ಟ ಆಗಲ್ಲ, ನಮ್ಮ ಅಮ್ಮಂಗೆ ಇಷ್ಟ ಆಗೋದು ನನಗೆ ಇಷ್ಟ ಆಗಲ್ಲ. ಸೇಮ್ ಲೈಕ್ ನೀನು ಸಿಕ್ಕಾಪಟ್ಟೆ ಕಷ್ಟ ಇದೆ ಇವಾಗ ಸ್ಯಾರಿ ಸೆಲೆಕ್ಟ್ ಮಾಡೋದು. ಚೆನ್ನಾಗಿರೋ ಸ್ಯಾರಿ ತೋರಿಸಿ, ಸ್ಯಾರಿ ಸೂಪರ್ ಆಗಿರ್ಬೇಕು, ರೇಟ್ ಕಮ್ಮಿ ಇರಬೇಕು. ನಮ್ಮ ಅಮ್ಮ ಹೇಳೋದಿದ್ದಾಳೆ, ಇಲ್ಲ ಬ್ರೋ ರೇಟ್ ಎಷ್ಟೇ ಇದ್ರು ಪರವಾಗಿಲ್ಲ, ಚೆನ್ನಾಗಿರೋ ತೋರಿಸಿ. ನಮ್ಮ ಅಮ್ಮಂಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದೀನಿ, ನೋಡೋಣ. ಇದು ನೋಡಮ್ಮ, ಇದು ನೀನು ತೋರಿಸು. ಏಯ್ ಪಿಂಕ್ ಬೇಡ, ಯೆಲ್ಲೋ ಬೇಡ, ಬ್ಲೂ ಬೇಡ, ಇನ್ನೇನು ಬೇಕು? ನೀನು ನಿಮ್ಮ ಅಮ್ಮ ತೋರಿಸಿದ ಹುಡುಗಿನೆಲ್ಲ ರಿಜೆಕ್ಟ್ ಮಾಡಿದಾಗ ಅವ್ರಿಗೆ ಫೀಲ್ ಆಗ್ಬೇಡ. ಅದು ಬೇರೆ ಇದು ಬೇರೆ. ಗ್ರೀನ್ ಬೇಡ, ಏಯ್ ಚೆನ್ನಾಗಿದೆ ತಗೊಮ್ಮ ಸುಮ್ಮನೆ. ನಿಮ್ಗೆ ಇಷ್ಟ ಆಯ್ತಮ್ಮ? ಓ ನಾನಾ ಉಟ್ಕೊಂತೀನಿ, ನನ್ಗೇನ್ ಅನ್ಸುತ್ತೆ ಅಂದ್ರೆ ಲಿಟ್ರಲ್ ಆಗಿ ನಮ್ಮಮ್ಮ ತೆಗ್ಸಿರೋ ಸ್ಯಾರಿಗಳು ಇಷ್ಟು. ಅವ್ರು ಹೇಳಿದೇನ್ ಗೊತ್ತಾ, ನಾವು ತೆಗ್ಸಲ್ಲ, ಬರೀ ತೋರಿಸಿ ಚೆನ್ನಾಗಿರೋ ಮಾತ್ರ ಓಪನ್ ಮಾಡ್ತೀವಿ ಅಂತ ಇಷ್ಟು ತೆಗ್ಸವ್ರೆ. ಸೊ ಫೈನಲಿ ಇದೊಂದು ಯಾವ್ದೋ ಓಕೆ ಅಂದವ್ರೆ. ಇದ್ರಲ್ಲೂ ನಮ್ಮಮ್ಮ ವಾಸ್ತು ನೋಡೋರೆ, ಆರೆಂಜ್ ಕಲರು. ಹೆಂಗಿತ್ತು, ಹೆಂಗನ್ಸ್ತು? ಮಾತೇ ಇಲ್ಲ, ಆರಾಮ್ ಅನ್ಸ್ತು. ಬೇಗ ಸೆಲೆಕ್ಟ್ ಆಯ್ತಾ? ಆಂಟಿ ನಿಮ್ ಪೇಷನ್ಸ್ಗೆ ಇದರಲ್ಲಿ MRP ಇರೋದು 22,000 ಇದೆ. ಎಷ್ಟಾಗುತ್ತೆ ಸರ್? ಸರ್ ಒಂದು ತಗೊಂಡ್ರು ಒಂದು ಫ್ರೀ, ಅವೆಲ್ಲ ಆಫರ್ ಇಲ್ವಾ ಸರ್? ಸರ್ ನಮ್ದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಕ್ವಾಂಟಿಟಿ ಮೇಲೆ. ನಮ್ಮ ಯೂಟ್ಯೂಬ್ ಚಾನಲ್ ತರ ಫೈನಲ್ ನಿಮಗೆ 18,000 ಆಗುತ್ತೆ ಸರ್. ಅದಕ್ಕಿಂತ ಕಮ್ಮಿ ಆಗಲ್ಲ ಸರ್, ಕೊಡಿ ಸರ್. A few moments later. ಈ ವರ್ಷ ಎಷ್ಟು ಲಕ್ಷ್ಮಿ ಮಾಡ್ತಾ ಇರೋದು ವಿಕಾಸ್? 20 ಲಕ್ಷ್ಮಿನ ಮಾಡ್ತಾ ಇರೋದು. ಸೊ 20 ಲಕ್ಷ್ಮಿನ ಕೂಡ ಅದರಲ್ಲಿ ಬರೀ ಒಂದು ಚೆನ್ನೈಗೆ, ಒಂದು ಹೈದ್ರಾಬಾದ್, ಸೊ ಇನ್ನು ಮಿಕ್ಕಿದ್ದೆಲ್ಲ ಬೆಂಗಳೂರಲ್ಲಿ ವಿಕಾಸೆ ಹೋಗಿ ಅವ್ರ ಮನೆಗೆ ಕಂಪ್ಲೀಟ್ ಆಗಿ ಡೆಕೋರೇಟ್ ಮಾಡ್ಬಿಟ್ಟು ಕೊಡ್ತಾರೆ. ನಮ್ಮ ಮನೆಗೂ ಬರ್ತೀನಿ ಅಂತ, ನಾನೇ ಬೇಡ ಅಂತ. ಇಲ್ಲ, ನಮ್ಮ ಮನೇಲಿ ನಾನು ನೀಟಾಗಿ ಅದನ್ನ ಸೆಟ್ ಮಾಡ್ತೀನಿ. ಪಾಪ ಇಲ್ಲೇ ಭಯಂಕರ ಕೆಲಸ ಇದೆ. ಇವಾಗ ಈ ಲಕ್ಷ್ಮಿ ರೆಡಿ ಆಗ್ತಾ ಇದೆ. ಸೊ ಫೈನಲಿ ಕೈ ಕಾಲು ಮಾಡೋಷ್ಟೊತ್ತಿಗೆ 12 ಗಂಟೆ 15 ನಿಮಿಷ. ಸೊ ಇವಾಗ ಲಕ್ಷ್ಮಿನ ಕೂರಿಸ್ತಾ ಇದೀವಿ. ನಾಟ್ ಎಟ್ ಆಲ್ ಈಸಿ. ನಮ್ಮ ಅಮ್ಮನ ಖುಷಿ ಆಸೆನ ನೆರವೇರ್ಸಕ್ಕೆ ಅಂತ ಹೋಗಿ ನನ್ನ ಖುಷಿನೇ ಕಳ್ಕೊತಾ ಇದೀನಿ. ಪಾಪ ಸುಮ್ಮನಿದೇನು ಸಾಮಾನ್ಯದ ಕೆಲ್ಸನ. ಪಾಪ ಆಂಟಿನ ತೋರ್ಸ್ಲೇಬೇಕು. ಆಂಟಿ ತಾಳ್ಮೆಗೆ ಮಾತ್ರ ಹ್ಯಾಟ್ಸ್ ಆಫ್. ಎಲ್ಲ ಆಂಟಿದ್ರು ಹೋದ್ರು ಇನ್ನೂ ಕುತ್ಕೊಂಡು ಮಾಡ್ತಾನೆ ಅವ್ರೆ. ಮತ್ತೆ ಇವ್ರತ್ತೆ ಪಾಪ ಒಂದು 6 ದಿನದಿಂದ ಫುಲ್ಲು ನನಗೆ ಡೆಡಿಕೇಟ್ ಆಗ್ಬಿಟ್ಟವ್ರೆ. ಆಂಟಿ ಲಕ್ಷ್ಮಿ ಯಾರ ಮನೆಗೆ ಬರ್ತಾರಲ್ಲ ನಿಮ್ಮ ಮನೆಗೆ ಬರ್ತಾರೆ ಆಂಟಿ. ಸೀರಿಯಸ್ ಆಗಿ. ಎಲ್ಲ ಒಳ್ಳೇದಾಗ್ಲಿ. ಲಕ್ಷ್ಮಿ ಇಡೋರ್ಗು ಒಳ್ಳೇದಾಗ್ಲಿ, ಲಕ್ಷ್ಮಿ ಮಾಡಿದವ್ರಿಗೂ ಒಳ್ಳೇದಾಗ್ಲಿ, ವಿಡಿಯೋ ನೋಡ್ತಾರವ್ರಿಗೂ ಒಳ್ಳೇದಾಗ್ಲಿ. ಇವಾಗ ನಮ್ಮನೆ ಲಕ್ಷ್ಮಿಗೆ ಪೇಂಟ್ ಮಾಡ್ತಾ ಇದೀನಿ. ಗೊತ್ತಿಲ್ಲ ಹೆಂಗ್ ಬರುತ್ತೆ ಅಂತ ಹೇಳಿ. ವಿಲ್ ಸ್ಟಾರ್ಟ್ ದ ಪ್ರೋಸೆಸ್. ಸೊ ಫೈನಲಿ ಟೈಮ್ 3 ಗಂಟೆ ಆಗ್ತಾ ಇದೆ. ಸೊ ಲಕ್ಷ್ಮಿ ಇಷ್ಟು ರೆಡಿ ಆಗಿದೆ. ಸೊ ಇದಕ್ಕೆ ಇವಾಗ ಮಕೋಡ ಕೂರಿಸ್ಬೇಕು, ಆರ್ನಮೆಂಟ್ಸ್ ಒಂದಿಷ್ಟು ಪರ್ಚೇಸ್ ಮಾಡ್ಕೊಂಡ್ ಬರ್ಬೇಕು. ಅದಕ್ಕೆ ನಾಳೆ ಹೋಗ್ತಾ ಇದೀವಿ. ಸೊ ಇನ್ನೇನ್ ಕೆಲಸ ಇದೆ? ಸ್ಯಾರಿ ಇವತ್ತೇ ತಂದಿದೀವಿ, ಅದನ್ನ ನಾಳೆ ಉಳಿಸ್ಬೇಕು. ಇದು ಒಂದ್ ಪಾರ್ಟ್ ಆಯ್ತು ಅಂದ್ರೆ ಮನೆಗೆ ಹೋಗಿ ಇದನ್ನ ಕೂರ್ಸಿ ಡೆಕೋರೇಟ್ ಮಾಡೋದು ಇನ್ನೊಂದ್ ಪಾರ್ಟ್. ಸೊ ಇದು ಏನ್ರ ಮೇಲೆ ಕೂರ್ಸೋದು ಎಲ್ಲದನ್ನು ಇವಾಗ ಯೋಚನೆ ಮಾಡ್ಬೇಕು. ಸೊ ಇವತ್ತು ಡೇಟು. ವಿಕಾಸ್ ಬೆಳಗ್ಗೆನೆ ಮನೆಗೆ ಬಂದಿದ್ದಾರೆ. ಸೊ ಇವತ್ತು ಏನೇನು ಕೆಲಸ? ಜ್ಯುವೆಲರಿ ಶಾಪಿಂಗು, ಕಿರೀಟ, ಎಲ್ಲ ಆಕ್ಸೆಸರೀಸ್ ತಗೊಂಡ್ಬರೋಣ. ಸೊ ರಾಜ ಮಾರ್ಕೆಟ್ಗೆ ಹೋಗಿ ಇವತ್ತು ದೇವ್ರ ವಿಗ್ರಹಕ್ಕೆ ಬೇಕಾಗಿರುವಂತ ಎಲ್ಲ ಆರ್ನಮೆಂಟ್ಸ್ ಗಳನ್ನ ಪರ್ಚೇಸ್ ಮಾಡ್ತೀವಿ. ಸೀರಿಯಸ್ ಆಗಿ KR ಮಾರ್ಕೆಟ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸೈಂಟಿಫಿಕ್ ಗೋಲ್ಡ್. ಇವತ್ತು ಆಕ್ಚುಲಿ ಒಂದಿಷ್ಟು ಕಿರೀಟಗಳನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಬಂದಿದ್ವಿ. ಬಟ್ ಆಲ್ರೆಡಿ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿದೆ. ಸೊ ಫುಲ್ಲು
ಕಿರೀಟಗಳಿದೆ. ನಾವು ತಂದಿರೋ ಲಕ್ಷ್ಮಿಗೆ ಯಾವ ಕಿರೀಟ ಕುತ್ಕೊಳುತ್ತೆ ಅಂತ ಚೆಕ್ ಮಾಡಿ ಅದ್ರ ಪ್ರಕಾರ ತಗೋಬೇಕು. ಇಷ್ಟಾಗಿ ನಂಗೆ ಈ ಥರ ಒಂದು ಜಾಗ ಇದೆ ಅಂತಲೇ ಗೊತ್ತಿರಲಿಲ್ಲ. ಇನ್ಮೇಲೆ ಗೊತ್ತಾಗುತ್ತೆ. ಇದು ಕಿರೀಟ ಚೆನ್ನಾಗಿದೆ, ಸಾಕಾಗಿದೆ. ಇದು ಸಾಕು. ನೆಕ್ಸ್ಟ್ ಇದೆ ಅಲ್ಲ, ಎರಡು ಚೆನ್ನಾಗಿದೆ. ಚಿಕ್ಕದಾಗಿರೋದಲ್ಲ, ಕ್ಯೂಟ್ ಆಗಿದೆ. ಸೂಪರ್. ಇನ್ನೊಂದೆರಡು ನೋಡ್ತೀವಿ ಆಪ್ಷನ್ಸು. ಇನ್ನೊಂದೆರಡು ಆಪ್ಷನ್ಸ್ ತೋರಿಸಿದ್ರೆ 71,920 ನೋಡಿ ಶಾಪ್ ಆಗಿತ್ತು. ಬಟ್ ಅದೆಲ್ಲ ತಾನೇ ಪ್ರೈಸು. ಹಾಂ 20,000ನಾ? ಇದು 20,000 ಅಂತ. ನನಗೆ ಯಾಕೆ ತುಂಬ ಇದು ಇಷ್ಟ ಆಯಿತು. ಸರಿ ತಗೋ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ಇದು ಆಂಟಿಕಾ? ಆಂಟಿಕ್ ಆಂಟಿ ಅಲ್ಲ, ಹ್ಞೂ ಸಾರ್, ಗೊತ್ತಾಯ್ತು ಸಾರು. ಬರೀ ಇಂಥದೆಯಾ ಆಂಟಿಕೆ ನಾನು ಹೇಳಿದ್ದು. ಇಲ್ಲಿ ಆಂಟಿಕೆ ಆಂಟಿ ಅಂತೆ. ಯಾರು ನೀವೆಲ್ಲ? ಕರ್ಣ ಪತ್ರಿಕೆಗಳು ನೋಡ್ತಾ ಇದೀವಿ. ಸೊ ಇದು ಪ್ಲೇನು. ಸೊ ಪ್ಲೇನು ಸ್ವಲ್ಪ ಕಮ್ಮಿನಾ, ಬಟ್ ನಾವು ಈ ಥರದ್ದು ನೋಡ್ತಾ ಇದೀವಿ. ಎಷ್ಟಾಗುತ್ತೆ ಬ್ರೋ? 5,500. ಸೀರಿಯಸ್ ಆಗಿ ಇಷ್ಟೆಲ್ಲ ಕಾಸ್ಟ್ಲಿ ಇರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ಇಲ್ಲಿರೋ ಲಕ್ಷ್ಮಿ ನೋಡಿ ಎಷ್ಟು ಚೆನ್ನಾಗಿ ಕೂರ್ಸೋರೆ. ಶಾರ್ಟ್ ಮೂವಿ ಮಾಡಲ್ಲ ಬ್ರೋ, ಯೂಟ್ಯೂಬ್ ಮಾಡ್ತೀನಿ. ಅವ್ರ ಚಾನಲ್ಗೆ ನಾನೇ ಸಬ್ಸ್ಕ್ರೈಬ್ ಮಾಡಿದ್ದೆ, ಇವ್ರು ಮಾಡಿರ್ಲಿಲ್ಲ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನೇನಂತಾರೆ ಬ್ರೋ? ಓಲೆನಾ? ಸ್ಟಡ್ಸು. ಲಕ್ಷ್ಮಿನೂ ಸ್ಟಡ್ ಹಾಕಲ್ಲ. ಇದು ಮಾಡ್ರನ್ ಲಕ್ಷ್ಮಿ. ಇದು ಸ್ವಲ್ಪ ಮಾಡ್ರನ್ ಆಗಿ ಅಲಂಕಾರ ಮಾಡ್ಬಿಟ್ಟವ್ರೆ. ಈ ಲಕ್ಷ್ಮಿಗಿಂತ ಈ ಲಕ್ಷ್ಮಿನ ತುಂಬ ಚೆನ್ನಾಗಿ ಮಾಡವ್ರೆ. ಸಖತ್ತಾಯ್ತು ಲಕ್ಷ್ಮಿ. ದೇವರಾಣೆ ಹೇಳ್ತೀನಿ, ಇಷ್ಟೊಂದೆಲ್ಲ ಎಕ್ಸ್ಪೆನ್ಸಿವ್ ಇದೆಲ್ಲ ಇದೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಜನ ಮಾತ್ರ ನೆಕ್ಸ್ಟ್ ಲೆವೆಲು. ನೋಡಿ ಸ್ಟೋರ್ ಫುಲ್ ಕ್ರೌಡೆಡ್. ಎಷ್ಟೊಂದು ಐಟಮ್ಸ್ಗಳು ಸಾಕೇ ಇಲ್ಲ ಇಲ್ಲಿ, ಎಲ್ಲ ಸೋಲ್ಡ್ ಔಟ್. ಇವರು ಮಾಡಿಸ್ಕೊಂಡಿರೋದಲ್ಲ ಇದು? ನೀವೇ ಕೂರಿಸ್ತೀರಾ ಬ್ರೋ ಮನೆಯಲ್ಲಿ? ಗಂಡು ಮಕ್ಕಳೆಲ್ಲ ಚೇಂಜ್ ಆಗ್ತಾರೆ ಅಂದ್ರೆ ಲೈಕ್ ನಮ್ಮಮ್ಮ ಮೂಬ್ರಾ ಅದೇ ಬ್ರೋ, ಎಲ್ಲ ನಾವೆಲ್ಲ ಒಂದೇ. ನೀವು ಇವಾಗ ರೆಡಿ ಮಾಡಿಸ್ಬೇಕಾ ಲಕ್ಷ್ಮಿನ? ಎಲ್ಲಿ ನಿಮ್ಮ ಲಕ್ಷ್ಮಿ? ಇದು ಕಂಪ್ಲೀಟ್ ಬೆಳ್ಳಿದು. ಇವಾಗ ಇದಕ್ಕೆ ಪೇಂಟ್ ಮಾಡ್ಸಿರೋದಾ? ಲಕ್ಷ್ಮಿ ಮನೇಲಿ ಕೂತವ್ರು, ಎದ್ದೆ ಹೋಗ್ಲೇಬಾರ್ದು ಅಂದ್ಬಿಟ್ಟು ಆಂಟಿ ಸಖತ್ತಾಗಿ ಮಾಡ್ಸವ್ರೆ. ನೀವು ಲಕ್ಷ್ಮಿ ತರನೇ ಕಾಣಿಸ್ತಾ ಇದೀರ ಆಂಟಿ. ಯಾಕೆ ನಗ್ತೀರಾ? ಫೈನಲಿ ನಾವು ಪರ್ಚೇಸ್ ಮಾಡಿರುವಂತ ಐಟಮ್ಗಳು ಇದೆರಡು. ಇದು ಒಂದು ವಿಕಾಸ್ಗೆ, ಒಂದು ನನಗೆ. ಆಮೇಲೆ ಮಾಂಗಲ್ಯ, ಸರ, ಏನೇನ ತಗೋಣ. ಭಾಗ್ಯ ಸಿಗ್ಲಿ. ನೀನು ಸುಮ್ಮನಿರೋ, ಅದು ಬಿಟ್ಟು ಹೇಳೋ ಬೇರೆದ. ಹಾಗೆ ಬ್ರೋ ಬಿಲ್ಲು. ಟೋಟಲ್ ಆಗಿ ಈ ವ್ಯಾಲ್ಯೂ ಎಷ್ಟಾಯ್ತು ಅನ್ನೋದು ನಾನು ಹೇಳ್ತೀನಿ. ಈ ವಿಗ್ರಹ ಆಕ್ಚುಲಿ ಚೆನ್ನೈಗೆ ಹೋಗ್ತಾ ಇರೋದು. ಇವ್ರು ತಗೊಂಡು ಹೋಗ್ತಾರೆ ಚೆನ್ನೈಗೆ. ಸಖತ್ತಾಗಿದೆ. ಇವಾಗ ಸಾರಿ ಉಡ್ಸ್ತಾ ಇರೋ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಎಷ್ಟೊತ್ತು ಬೇಕಾಗುತ್ತೆ ನಿಮ್ಗೊಂದು ಸಾರಿ ಉಡ್ಸೋಕ್ಕೆ? 30 minutes. 30 minutes. ನಿನ್ನೆ ಬರೀ ನಾನು ಸುಮ್ಮನೆ ಒಂದು ಔಟ್ಲೈನ್ ಮಾತ್ರ ಪೇಂಟ್ ಮಾಡಿದ್ದೆ. ಸೊ ಇವಾಗ ಕಂಪ್ಲೀಟ್ ಆಗಿ ಮುಖಕ್ಕೆ ವಿಕಾಸ್ ಪೇಂಟ್ ಮಾಡ್ತಾ ಇದ್ದಾರೆ. ಹೆವಿ ಕಷ್ಟ ಗುರು ಇವೆಲ್ಲ. ಸೊ ಫೈನಲಿ ಎಲ್ಲದನ್ನು ಎತ್ಕೊಂಡು ಇವಾಗ ಹೊರಟಿದ್ದೀನಿ. ಸಿಕ್ಕಾಪಟ್ಟೆ ಕೆಲಸ ಹಿಡಿತಾರೆ, ಸಿಕ್ಕಾಪಟ್ಟೆ ಕೆಲಸ. ಒಬ್ಬ ವಿಕಾಸ್ ಆಗಿದ್ದಕ್ಕೆ ಮಾಡಿಕೊಟ್ಟ ಇಷ್ಟೊತ್ತರ್ಗು. ಸೊ ಇದನ್ನೆಲ್ಲ ತೊಗೊಂಡೋಗಿ ಸೆಟ್ ಮಾಡೋದು ಇನ್ನೊಂಥರ ಜೋಶಲ್ಲಿ. ಯಾನೇ ಬುಕ್ ಮಾಡಿಬಿಟ್ಟಿದ್ದೆ, ಬಟ್ ಇವಾಗ ನೋಡಿದ್ರೆ ಯಾನೇ ಹಿಡಿಸ್ತಾನೆ ಇಲ್ಲ ಕಾರ್ ಒಳಗಡೆ. ನಾಳೆ ಪೋಟ್ರು ಬುಕ್ ಮಾಡ್ಕೊಂಡು ಹೋಗ್ಬೇಕು. ಎಲ್ಲ ಉಲ್ಟಂಪಲ್ಟ ಆಗ್ತದೆ. ಇವಾಗ ಇಷ್ಟೊಂದು ಕೆಲಸ ಅದ, ಬಟ್ ಮನೆಗೆ ಹೋಗಿ ಮಾಡೋದು ಇನ್ನೂ ಒಂದಿಷ್ಟು ಕೆಲಸಗಳಿದೆ. ಸೊ ಇವಾಗ ಲಕ್ಷ್ಮಿನೆಲ್ಲ ತಗೊಂಡ್ಬಂದು ಮನೆಯಲ್ಲಿ ಇಟ್ಟು ಇವಾಗ ಈ ಜಾಗದಲ್ಲಿ ಸೆಟಪ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಸೊ ಇಲ್ಲಿಂದ ಡೈನಿಂಗ್ ಟೇಬಲ್ನ ಹೊರಗಡೆ ಶಿಫ್ಟ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಸೊ ನಮ್ಮ ಒಂಟಿ ಹತ್ರ ಹೆಲ್ಪ್ ತಗೊಂಡು ಅವ್ರ ಆಚರಣೆ ಇವೆಂಟ್ಸ್ ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಸೊ ಕಂಪ್ಲೀಟಾಗಿ ನಂಗೆ ಇಲ್ಲಿ ಸೆಟಪ್ ಬೇಕು ಅಂತ ಹೇಳಿ ಒಂದು ಡಿಸೈನ್ ಮಾಡಿದ್ದೀನಿ. ಸೊ ಆ ಡಿಸೈನ್ ಹೆಂಗೆ ಬರುತ್ತೆ ದೇವರೇ ಒಂದು ಚೂರು ಐಡಿಯಾ ಅಲ್ಲ, ಬಟ್ ಇವಾಗ ಬ್ಲೈಂಡ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಮಾಡೋಣ. ಸೊ ಡಿಸೈನ್ ಎಲ್ಲ ಆಗಿದ್ಮೇಲೆ ನೋಡೋಣ ಹೆಂಗೆ ಬರುತ್ತೆ ಅಂತ. ಇವಾಗ ಏನು ಕಟ್ ಮಾಡ್ತಾ ಇರೋದು? ಪಟ್ಟಿ ರೆಡಿ ಮಾಡೋದು. ಏನು ಫಾಸ್ಟಾಗಿ ಮಾಡ್ತಾ ಇದ್ದಾರೆ ಅಂದರೆ ಒಂದು ಅರ್ಧ ಅವರ್ ಮುಗೋಗುತ್ತಾ ಆಗುತ್ತೆ. ಸೊ ಮದುವೆ ಮನೆಯಲ್ಲಿ ಇಷ್ಟೇ ಫಾಸ್ಟಾಗಿ ಕೆಲಸ ಮಾಡ್ತಿರೋದು. ಇಸ್ ಆ್ಯಕ್ಚುಲಿ ಒಂಟಿದು ಆಚರಣೆ ಇವೆಂಟ್ಸ್ ಅಂತ ಹೇಳಿ ಒಂದು ಪೇಜ್ ಇದೆ. ಸೊ ಹಾಸನದಲ್ಲಿ ದೊಡ್ಡ ಹೆಸರು. ಹಾಸನದಲ್ಲಿ ಬರೀ ಹಾಸನದಲ್ಲೆಲ್ಲ ಬೆಂಗಳೂರಿಗೆ ಇಡೀ ಕರ್ನಾಟಕದಲ್ಲಿ ಎಲ್ಲೇ ಮದುವೆ ಮಾಡ್ತೀರಾ ಅಂತ ಅಂದ್ರೂ ನಂಬಿಟ್ಟು ಬ್ಲೈಂಡ್ ಆಗಿ ನಂಬಿಟ್ಟು ಒಂಟಿಗೆ ನಂಬಿಟ್ಟು ಕೊಡ್ಬೋದು. ಸೊ ಒಂಟಿ ಅಂದ್ರೆ ನಾನು ಒಂಟಿ ಅಂತ ಕರೆಯೋದು, ಬಟ್ ಅವ್ರ ಹೆಸರು ಶಶಾಂಕ್ ಅಂತ ಹೇಳಿ. ಸೊ ಅವ್ರ ಆಚರಣೆ ಇವೆಂಟ್ಸ್ ಅಂತ ಹೇಳಿ ಪೇಜ್ ಇದೆ. ಕೆಲಸ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡ್ತಾರೆ. ನನಗೆ ಇದೆಲ್ಲ ಲಕ್ಷ್ಮಿನೆಲ್ಲ ತಗೊಬಂದ್ಬಿಟ್ಟಿದ್ದೀನಿ. ಡೆಕೋರೇಷನ್ ಅವಾಗ ಫ್ಲಾಶ್ ಆಯ್ತು, ಅಯ್ಯೋ ಡೆಕೋರೇಷನ್ ಏನ್ ಮಾಡೋದು ಅಂತ ಒಂದು ಫೋನ್ ಹಾಕ್ಬಿಟ್ಟು ಒಂಟಿ ನಂಗೆ ಅರ್ಜೆಂಟಾಗಿ ಇದ್ರಲ್ಲಿ ಡೆಕೋರೇಷನ್ ಬೇಕು ಅದೇ ಥರ ಭಯಾನಿ ಏನಕ್ಕೆ ತಲೆ ಕೆಡ್ಸ್ಕೊಂತೀರಾ, 2 ಅವರ್ ಹುಡುಗರು ಇರ್ತಾರೆ ಅಂತ ಹೇಳ್ಬಿಟ್ಟು ಕಳಿಸ್ಕೊಟ್ರು. ನಾನು
ಫುಲ್ ಬ್ಲೈಂಡಲ್ಲಿದೆ. ಬಟ್ ಇವಾಗ ಇವ್ರು ಮಾಡ್ತಾರೋ ಸ್ಪೀಡ್ ನೋಡಿದ್ರೆ ಈಸಿಯಾಗಿ ಆಗುತ್ತೆ. ಸೊ ಒಂದು 3 ಗಂಟೆ ಅಷ್ಟೊತ್ತಿಗೆಲ್ಲ ಮುಗಿಸ್ಬೋದಲ್ಲ ಅವರ ಡೆಕೋರೇಷನ್ಸ್ ಎಲ್ಲ ಆಗುತ್ತೆ. ಕಮಲದ ಮೊಗದೋಳೆ ಕಮಲದ ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಅಲ್ಲವಿನು ಇನ್ನೊಂಚೂರು ಆ ಕಡೆ ಹೋಗ್ತಿತ್ತು. ಯಾವ ಕಡೆ? ಅವ್ರು ಇನ್ನೂ ಡಿಸೈನ್ ಮಾಡ್ತಾ ಇದ್ದಾರೆ ಇದನ್ನ. ಕಮಲನಾಭನ ಹೃದಯ ಕಮಲದಲ್ಲಿ ನಿಂತೋಳೆ ಕಮಲಿನಿ ಕರ ಮುಗಿವೆ ಬಾಮ್ಮ. ಬ್ರೋ ನಾನು ಹೇಳಲ್ಲ, ನೀವ್ ಹೇಳಿ ಹೆಂಗ್ ಬಂದಿದ್ದೆ? ನಮ್ಗೆ ಮಾಡಿದ್ದೀವಿ ಇದು ಮಾಡ್ತೀವಿ, ನೀವು ಹೇಳ್ಬೇಕು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಬರೀ 2 ಅವರ್ ಟೈಮ್ ಅಲ್ಲಿ ಬಂದ್ರು ಚಕ ಅಂತ ಅಷ್ಟು ಕೆಲಸ ಮಾಡಿ ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲ ಕ್ರೀಡ್ ಮಾತಾಡೋಣ. ಎಲ್ಲ ಕ್ರೆಡಿಟ್ ಆಚರಣೆ ಇವೆಂಟ್ಸ್ಗೆ. ಶಶಾಂಕ್ ಒಂಟಿಗೆ ಸಲ್ಬೇಕು. ಒಂದ್ ಮಾತು ಹೇಳಿದ ತಕ್ಷಣ ಬ್ರೋ ನೀವೇನು ತಲೆ ಕೆಡ್ಸ್ಕೊಬೇಡಿ, ಬಂದ್ ಮಾಡ್ಕೊಡ್ತೀನಿ ಅಂತ ಹೇಳಿ ಬಂದ್ ಮಾಡ್ಕೊಟ್ರು. ಇನ್ ಕೇಸ್ ಏನಾದ್ರು ನಿಮ್ಗೆ ಏನಾದ್ರು ವರಮಹಾಲಕ್ಷ್ಮಿಗೆ ಇದೇ ತರ ಡೆಕೋರೇಷನ್ ಬೇಕು, ವರಮಹಾಲಕ್ಷ್ಮಿಗೆಲ್ಲ ನೀವು ಸಂಗೀತ, ಎಂಗೇಜ್ಮೆಂಟ್, ಮದುವೆ, ಮುಂಜಿ ಏನಕ್ಕಾದ್ರೂ ಫ್ಲವರ್ ಅರೇಂಜ್ಮೆಂಟ್ ಬೇಕು ಅಂತ ಅಂದ್ರೆ ನನ್ನ ನಂಬರು ನೀವು ಕಣ್ಣು ಮುಚ್ಕೊಂಡು ಇವ್ರು ಕೊಡ್ಬೋದು. ಮಸ್ತಾಗಿ ಮಾಡ್ಕೊಡ್ತಾರೆ. ಕರೆಕ್ಟಾ? ಥ್ಯಾಂಕ್ ಯು ಬ್ರೋ. ಹೆಂಗ ಅನ್ಸ್ತದೆ? ಸೂಪರ್ ಆಗಿದೆ ಮಗ, ಚೆನ್ನಾಗಿದೆ. ಅನ್ಕೊಂಡಿದ್ರ ಈ ತರ ಎಲ್ಲ ಮಾಡ್ತೀನಿ ಅಂತ? ನಾನು ಅನ್ಕೊಂಡು ಇಲ್ಲ, ಇದು ಆಗೋವರೆಗೂ ನಾನು ನಂಬೂ ಇರ್ಲಿಲ್ಲ. ಸೊ ಕಂಪ್ಲೀಟ್ ಆಗಿ ನಮ್ಮ ಅಮ್ಮ ಇಡ್ಬೇಕಾ ಹೇಳಿದ್ದೆ, ಈ ಸರಿ ಏನು ತಲೆ ಕೆಡ್ಸ್ಕೊಂಡ್ಬಿಡಮ್ಮ, ಎಲ್ಲ ನಾನು ಮಾಡ್ತೀನಿ, ನೀನು ಆರಾಮಾಗಿರುಮ ಅಂತ ಹೇಳಿದ್ದೆ. ಅಂದ್ರೂ ನಮ್ಮ ಅಮ್ಮ ಹೆವಿ ಟೆನ್ಷನ್ ತಗೊಂಡಿದ್ರು. ಬಟ್ ಒಂದು ಫೋನ್ ಕಾಲ್ಗೆ ಬಂದು ನಿಜ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಓಕೆ, ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟು ನೀಟಾಗಿ ಮಾಡ್ಕೊಡ್ತಾರೆ ಅಂತ ಹೇಳಿ ಖುಷಿ ಆಗ್ತಿದ್ಯಾ? ಸೂಪರ್. ಇದೇನಿಲ್ಲ, ಇನ್ನೂ ಬರೀ ಒಂದು 50%, ಇನ್ನೂ 50% ಮಾಡಂಗಿದೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬೇಕು. ಸೊ ಇವಾಗ ಟೈಮ್ 11 ಗಂಟೆ. ಸೊ ನೀವು ಏನೋ ಮಾಡ್ಬೇಡಿ, ಸುಮ್ಮನೆ ಕುತ್ಕೊಂಡು ನೋಡಿ, ನಾನೆಲ್ಲ ಮಾಡ್ತೀನಿ. ಓಕೆ, ಸ್ಟಾರ್ಟ್. A few moments later. ಫೈನಲಿ ಇಷ್ಟು ಮುಗಿಸಿದ್ದೀನಿ. ಇವಾಗ ಹೂ ಬಂತು. ಟೈಮ್ 2 ಗಂಟೆ. ನಮ್ಮ ಅಮ್ಮಂಗೂ ನಿದ್ದೆ ಬರ್ತಾ ಇಲ್ಲ. ಫೈನಲಿ 2:15 ಆಲ್ಮೋಸ್ಟ್ ನಾನೇನು ಅನ್ಕೊಂಡಿದ್ದೆ ಅಲ್ಲಿವರೆಗೂ ನೀಟಾಗಿ ಸೆಟಪ್ ಎಲ್ಲ ಆಗಿದೆ. ನಮ್ಮಮ್ಮ ಇನ್ನೂ ಮಾಡ್ತಾನೆ ಇದ್ದಾರೆ. ಸೊ ಈ ಥರ ಬಂದಿದೆ ನಮ್ಮ ಮನೆ ಲಕ್ಷ್ಮಿ. ಸೊ ಇಷ್ಟು ಮಾತ್ರ ನನ್ನ ಕೆಲಸ ಇತ್ತು. ನಮ್ಮಮ್ಮ ನಂಗೆ ಗೊತ್ತು ದೇವ್ರನೇ ಮಲಗಲ್ಲ, ಇನ್ನು ಏನೇನೋ ಮಾಡ್ತಾ ಇದ್ದಾರೆ. ಏನ್ಮಾ? ಇದು ತುಂಬಾ ಒಳ್ಳೇದು, ಹಾಕೋ. ಏನಕ್ಕೆ? ಲಕ್ಷ್ಮಿಗೆ ಹಾಕೋ, ಬಲಗೈಲಿ ಹಾಕೋ. 2 ದೇವ್ರು ಕೊಟ್ಟಿರೋದೇ ಕೈಮಾ. ಬಲಗೈ ಆದ್ರೆ ಏನು, ಎಡಗೈ ಆದ್ರೆ ಏನು? ಒಂದ್ಸಲ ಸ್ಮೈಲ್ ಮಾಡ್ಬಿಡಿ ಫುಲ್ ಖುಷಿಯಾಗಿ ಹೇಳಿ. ಖುಷಿ ಆಯ್ತು ಮಗ, ಸೂಪರ್. ಚೆನ್ನಾಗಿದ್ಯಾ? ಸೂಪರ್. ನಿಮ್ಮ ಆಸೆ ನೆರವೇರ್ತಾ? ಸೊ ಫೈನಲಿ ನನಗೆ ನಮ್ಮ ಅಮ್ಮನ ಮುಖದಲ್ಲಿ ಖುಷಿ ನೋಡಬೇಕಿತ್ತು. ಸೊ ಅದಕ್ಕೋಸ್ಕರ ಇಷ್ಟು ಸೆಟಪ್ ಮಾಡಿದೆ. ಸೊ ಇನ್ನೂ ನಿಜವಾಗ್ಲೂ ಇದ್ದಿರೋಕ್ಕಾಗಲ್ಲ. ಸೊ ಮಿಕ್ಕಿದೆಲ್ಲ ನಮ್ಮಮ್ಮ ಸೆಟಪ್ ಮಾಡ್ಕೋತಾರೆ. ಸೊ ನನ್ನ ಕೆಲಸ ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ಇದು ನಮ್ಮ ಮನೆ ಲಕ್ಷ್ಮಿ. ಸೊ ಫೈನಲಿ ಈ ಥರ ಇದೆ. ಇದು ಕಂಪ್ಲೀಟ್ ವಿಡಿಯೋ ಲಕ್ಷ್ಮಿ ಕೂರ್ಸೋದಾಗಿತ್ತು. ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಮಿಸ್ ಮಾಡ್ಕೊತಾರೆ. ಬಾಯ್.